ತಮ್ಮ ಲಕ್ಷ್ಮಣ, ಅಣ್ಣ, ಮದುವೆಗೆ ಬರಲು ಯಾರ್ಯಾರನ್ನು ಹೇಳಿದ್ದೀಯೋ ಅವರೆಲ್ಲರೂ ಬಂದಿದ್ದಾರೋ ಇಲ್ಲವೋ? ಒಂದು ವೇಳೆ ಬರೆದಿದ್ದರೆ ಅವರನ್ನು ಕರೆಯಲು ಯಾರನ್ನಾದರೂ ಕಳಿಸಪ್ಪ. ಆಯ್ತಣ್ಣ, ಈಗಲೇ ಕಳಿಸ್ತೀನಿ. ನೀವು ಒಳಗಡೆ ಹೋಗಿ ಅಕ್ಷತೆ, ಅರಿಶಿನ, ತವರು ಮನೆಯ ಕುಂಕುಮದ ಬಟ್ಟಲು, ಹೂವಿನ ಹಾರ ಎಲ್ಲ ಇದೆ, ಬೇಗ ಬೇಗ ತಗೊಂಡು ಬನ್ನಿ. ನಾನು ಬೇಗ ಹೋಗಿ ಶಿಲ್ಪನ ಕರ್ಕೊಂಡು ಬಂದ್ಬಿಡ್ತೇನೆ. ಆಯ್ತು ಸೀತಾ. ರಾಮ, ಲಕ್ಷ್ಮಣ, ಮದುವೆಯ ಮುಹೂರ್ತ ಸಮೀಪ್ತಾ ಇದೆ. ಬೇಗನೆ ಕನ್ಯಾಮಣಿಯನ್ನು ಕರೆದುಕೊಂಡು ಬಾರಪ್ಪ. ಆಯ್ತು ಪುರೋಹಿತರೆ, ನನ್ನ ಅತ್ತಿಗೆ ಕರೆತರಲು ಹೋಗಿದ್ದಾಳೆ. ನಮಸ್ಕಾರಪ್ಪ ತಮ್ಮ. ಓ, ಬನ್ನಿ ಕರಬರಿಯವರೇ, ಬಂದಿದ್ದು ಒಳ್ಳೆಯದೇ ಆಯಿತು. ನಮ್ಮ ಹಿರಿಯರ ಸ್ಥಾನದಲ್ಲಿ ನಿಂತು ವಧುವರರಿಗೆ ಅಕ್ಷತೆಯನ್ನು ಹಾಕಿ ಊಟ ಮಾಡ್ಕೊಂಡು ಹೋಗಬೇಕು. ಆತಪ್ಪ ಆತು. ನೀವು ಕರ್ಲಾರ್ದೆ ನಾನು ನಿಮ್ಮ ಮದುವೆ ಬಂದಿನಪ್ಪ ಅಂತಂದ್ರೆ ನಮ್ಮ ಹಿರಿಯರ ಮದಿ, ನಮ್ಮ ಸೌಕಾರರು ಕಿರಣ ಸೌಕಾರ ಮದಿ ಅಲ್ಲ, ಹಿಂಗಾಗಿ ಹೆಂಗೆ ಬಿಡಕ್ಕೆ ಬರ್ತದ ಅಂತ ನಾವು ಬಂದೀವಪ್ಪ ತಮ್ಮ. ನೀವು ಕರ್ಲಾರ್ದೆ ಬಂದೀವಿ, ದಯವಿಟ್ಟು ಸ್ವಲ್ಪ ಕ್ಷಮೆ ಇರಲಿ. ರಾಮ, ಓ ಡಾಕ್ಟರ್, ಬನ್ನಿ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಲಕ್ಷ್ಮಣ, ಬೇಗನೆ ಹೋಗಿ ಕನ್ಯಾಮಣಿಯನ್ನು ಕರೆದುಕೊಂಡು ಬಾರಪ್ಪ. ಆಯ್ತು ಪುರೋಹಿತರೆ, ಇದೀಗ ತಾನೇ ನನ್ನ ಅತ್ತಿಗೆ ಕರೆತರಲು ಹೋಗಿದ್ದಾಳೆ. ತಮ್ಮ ಹೋಗೋಕೆ ಜಲ್ದಿ ಬರಬರ ಕರ್ಕೊಂಬ ಅತ್ತ. ತಡ ಟೈಮ್ ತಡ. ಓ ಸ್ವಾಮಿಗಳು ಹೇಳ್ರಿ, ಏನ್ರಿ ಮಂತ್ರ ಹೇಳ್ರಿ. ಲಾಸ್ಟಿಗೆ ಜನಪದ ಹಾಡಾರ ಹಾಡ್ರಿ. ಹ್ಞೂ ಮತ್ತೆ ಬರಪ್ಪ ತಮ್ಮ, ಕುಂಡ್ರ ತಮ್ಮ. ಏ ತಮ್ಮ, ಕರ್ಕೊಂಬಾರೋ ಮದಿ ಮಕ್ಕಳಿಗೆ. ಪುರೋಹಿತರೆ, 1 ನಿಮಿಷ ತಡೆದುಕೊಳ್ಳಿ, ರೆಡಿ ಆಗ್ತಾ ಇದ್ದಾರೆ. ಪುರೋಹಿತರ ಹಾರಾದ್ ಕೊಡ್ರಿ ಬರಬರ. ಓಯ್ ತಮ್ಮ, ಓ ಪುರೋಹಿತ, ಓಯ್ ಏಯ್ ಕುಂಡ್ರಿ ಸಾಕ್ತಾರ, ನಿಂದ್ರಿ ಸಾಕು. ಓ ಶಿವ, ಹೇಳ್ರಪ್ಪ ಹೇಳ್ರಿ. ಏ ತಮ್ಮ ತಂಗಿ, ಹಿಂಗೆ ಕೂತ್ ಹಾಕೊಂಡ್ರೆ ಹಂಗ್ಯವ. ಏ ಸ್ವಾಮಿಗಳ ಮಂತ್ರ ಊದ್ರಿ, ಟೈಮ್ ಆಲಾಗತ್ತತಿ. ಅಕ್ಷತ ಕೊಟ್ರಿಪ್ಪ ಎಲ್ಲರಿಗೆ, ಮುಂದೆ ಕೂತವ್ರಿಗೆ, ಹಿಂದೆ ಕೂತವ್ರಿಗೆ, ಒಳಗೆ ಕೂತವ್ರಿಗೆ, ಹೊರಗೆ ಕೂತವ್ರ ಸ್ವಾಮಿಗಳಿಗೆ. ಸ್ವಸ್ತಿ ಶ್ರೀ ಗಣನಾಯಕಂ ಗಜಮುಖಂ ಮೋರೇಶ್ವರಂ ಸಿದ್ಧಿದಂ ಬಲ್ಲಾಳೋ ಶ್ರೀ ಮುರಡಂ ವಿನಾಯಕಮಹಂ. ನಿನ್ನ ಬೈದು ನೀ ಏನ ನೀನ 10 ಮನೆ ಮುಂದೆ ಹಾಡ ಹಾಡ್ದಂಗೆ ಹಾಡತ್ತಿದ್ದಲ್ಲ, ಹಂಗೆ ಹಾಡ್ತಾರ ಗುರುಗಳೇ. ಸ್ವಸ್ತಿ ಸೋ ಗಣನಾಯಕಂ ಗಜಮುಖಂ ತೋರೇ ಸದಾ ಮಂಗಲೇ ಶುಭ ಮಂಗಲ ಸಾವಧಾನ. ಹಿಂಗೆ ಹಾಡಬೇಕಪ್ಪ, ತಲೆ ಮ್ಯಾಗ ಹಾಕ್ಯಲು. ತಮ್ಮ ತಮ್ಮ ಹೆಸರು ಹೇಳಿ. ಎಲ್ಲರೂ ಊಟ ಮುಗಿಸಿಕೊಂಡೇ ಹೋಗಿರಿ. ಅಲ್ಲ ತೇ ಕಿರಣ, ಹೆಸರು ಹೇಳ್ರಿ ಸೌಕರ. ಮದಿ ಎಲ್ಲ ಆತು, ಇನ್ನು ಹೆಸರು ಹೇಳ್ಬೇಕಲ್ಲ. ನಿಮ್ಮ ಮನೆಯವ್ರ ಹೆಸರು ಹೇಳ್ರಿ. ನೀವು ಹಿಂಗೆ ನಾಚ್ಕೊಳಕತ್ತೀರಿ, ಅವ್ರು ನಾಚ್ಕೊಳಗ್ಯಾರ, ನೀವು ನಾಚ್ಕೊತೀರಲ್ರಿ ಶಿವ.
ಹಗ್ಗಿಲಿ ಹೊಡಿದರೆ ಮಗ್ಗಲಿಕ್ಕೆ ಬರುತ್ತಾಳೆ ಓಹೋ, ಶಿಲ್ಪ. ಓಹೋ. ಹೇಳ್ರಿ ವೈನಿ, ನಿಮ್ಮ ಮನೆಯವ್ರ ಹೆಸರು ಹೇಳ್ರಿ. ಕುತ್ತಿಗೆ ಹಾವು ಚಂದ, ಕುತ್ತಿಗೆಗೆ ಮುತ್ತು ಚಂದ, ನನಗೆ ನನ್ನ ಪತಿದೇವರು ಚಂದ. ಕಿರಣ್. ಸೂಪರ್ ಸೂಪರ್. ಅಲ್ಲಪ್ಪ ತಮ್ಮ, ಊಟಕ್ಕೆ ತೇರು ಮಾಡ್ರಿ ಏನು ನಮ್ಮ ಮಾಮವ್ರ ಮನೆಗೆ ಹೋಗತ್ರಿ ಉಳ್ಳಕ್ಕೆ? ಅಲ್ಲಿ ಹುಗ್ಗಿ ಬಗ್ಗಿ ಎಲ್ಲ ಫಸ್ಟ್ ಕ್ಲಾಸ್ ಮಾಡ್ರೆ, ಹುಗ್ಗಿ ಬದ್ನಿಕಾಯಿ ಒಣಗಿ ರೊಟ್ಟಿ ಮೊಸರ ಹಿಂಡಿ ಏನು ಅಲ್ಲೇ ಹೋಗಮ್ಮು. ಏನು ನೀವು ಮಾಡ್ಸಿರಿ? ಕರಬರಿಯವರೇ, ಹಾ ಇಂದು ಮದುವೆ ಸಂಭ್ರಮದ ಊಟ ಅವರಲ್ಲೇ ಏರ್ಪಾಡು ಮಾಡಲಾಗಿದೆ. ಹಾ ಅಲ್ಲೇ ಊಟ ಮಾಡ್ಕೊಂಡೇ ಹೋಗಿ. ಆಯ್ತಪ್ಪ. ಹೋ ಮಹೇಶ್ ಮಾಮ, ಹೊಂಟಿವ್ರಿ ಎಲ್ಲರ ಕಲ್ತ ಆ ಕಡೆ ಉಳ್ಳಕ್ಕೆ. ಆಯ್ತು ತಮ್ಮ, ಇನ್ನು ಬರ್ತೀನಪ್ಪ. ಆಯ್ತು ಕರಬರಿ. ನಿಮ್ಮ ಕಡೆ ಏನು ಕಾಳು ಬೀಳೋ ಪದ್ಧತಿ ಏನು ಇಲ್ಲ ಏನು? ಹ್ಯಾಂಗ ಓ ಶಿವ? ಕ್ಷಮಿಸಿ ಕರಬರಿ. ಹಾ ಕಿರಣ್, ಶಿಲ್ಪ, ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ಸುರ್ಗತಿ ಮಂಗ. ತಮ್ಮ, ಇನ್ನು ನಾ ಬರ್ತೀನಿ. ಆಯ್ತು. ಬರ್ಲೇ? ಮಿಸ್ಟರ್ ರಾಮ್ ಆ್ಯಂಡ್ ಲಕ್ಷ್ಮಣ್, ಮದುವೆ ಚೆನ್ನಾಗಾಯ್ತು. ಮದುವೆ ಊಟ ಕೂಡ ಬೊಂಬಾಟವಾಗಿ ಆಗಿತ್ತು. ಆದರೆ ರಿಸೆಪ್ಷನ್ ಕೂಡ ಮಾಡಬೇಕು. ಹಾಟ್ ಆ್ಯಂಡ್ ಕೋಲ್ಡ್ ಎರಡೂ ಇರಬೇಕು. ಹ್ಯಾಪಿ ಮ್ಯಾರಿಡ್ ಲೈಫ್. ನಾನಿನ್ನು ಬರುತ್ತೇನೆ. ಆಯ್ತು ಡಾಕ್ಟರ್, ಹೋಗಿ ಬನ್ನಿ. ಡಾಕ್ಟರ್, ಸ್ವಾಮಿಯವರಿಗೆ ದಕ್ಷಿಣೆ ಕೊಟ್ಟಿದ್ದೀರಾ? ಇನ್ನು ರಾಮ್ ಮಾಮ, ಇಂದೇ ನಾನು ಹನಿಮೂನಿಗೆ ಹೋಗಬೇಕು. ಹೋಗುವ ಏರ್ಪಾಡ ತಯಾರು ಮಾಡಲ್ಲ? ಕಿರಣ್, ಈಗ ತಾನೇ ಮದುವೆ ಆಗಿದೆ. ಇವತ್ತು ಒಂದು ದಿನ ಇದ್ದು ನಾಳೆ ಹೋಗಬಾರದೆ? ಹೌದು ಕಿರಣ್, ಇವತ್ತೊಂದು ದಿನ ನಮ್ಮ ಮುದ್ದಿನ ತಂಗಿ ಜೊತೆ ಇರಲು ಅವಕಾಶ ಮಾಡಿಕೊಡು. ಬೇಕಾದರೆ ನಾಳೆ ಬೆಳಗಿನ ಬಸ್ಸಿಗೆ ಕಳಿಸುವ ವ್ಯವಸ್ಥೆನ ನಾನು ಮಾಡ್ತೀನಿ. ಬೇಡ, ನಾನು ಆದಷ್ಟು ಬೇಗ ಹೋಗಬೇಕು. ಹೋಗುವ ಏರ್ಪಾಡ ಬೇಗ ಮಾಡಿರಿ. ಆಯ್ತಪ್ಪ, ನೀನು ಶಿಲ್ಪ ಇಬ್ರು ಒಳಗಡೆ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಅಷ್ಟರೊಳಗೆ ನಾವು ಹೊರಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹೋಗಮ್ಮ. ಅಲ್ರಿ, ಏನ್ರಿ ಇದು? ತಿಳಿದವರಾದ ನೀವು ಈ ರೀತಿ ಚಿಕ್ಕ ಮಕ್ಕಳ ಕಣ್ಣೀರು ಹಾಕ್ತಾ ಇದ್ದೀರಲ್ಲ. ಲಕ್ಷ್ಮಣ, ನೀನು ತಿಳಿದವನು, ಶಾಲೆ ಕಲ್ತವನು. ನೀನಾದರೂ ನಿಮ್ಮ ಅಣ್ಣನಿಗೆ ಸ್ವಲ್ಪ ಧೈರ್ಯ ಹೇಳು, ಬುದ್ಧಿ ಹೇಳಪ್ಪ. ಅತ್ತಿಗೆ, ಇಂದು ನನ್ನ ತಂಗಿ ಈ ನನ್ನ ತವರ ಮನೆಯನ್ನು ಬಿಟ್ಟು ಅವಳ ಗಂಡನ ಮನೆಗೆ ಹೊಸದಾಗಿ ಹೋಗುತ್ತಿದ್ದಾಳೆ. ಅಂದ ಮೇಲೆ ಯಾವ ಅಣ್ಣಂದ್ರಿಗೆ ತಾನೇ ದುಃಖವಾಗುವುದಿಲ್ಲ ಅತ್ತಿಗೆ, ದುಃಖವಾಗುವುದಿಲ್ಲ. ಸೀತಾ, ಒಂದು ಕ್ಷಣವೂ ಕೂಡ ನಮ್ಮಿಂದ ದೂರ ಇರಲಾರದ ನಮ್ಮ ತಂಗಿ ಎಂದು ದೊಡ್ಡವಳಾಗಿ ತನ್ನ ಗಂಡನ ಕೈ ಹಿಡಿದು ಈ ತವರು ಮನೆಯನ್ನು ಬಿಟ್ಟು ಹೋಗುತ್ತಿರುವಾಗ ಯಾವ ಅಣ್ಣಂದಿರಿಗೆ ತಾನೇ ದುಃಖವಾಗುವುದಿಲ್ಲ ಹೇಳು ಸೀತಾ? ಮಾಮ, ಬಸ್ಸಿನ ವೇಳೆ ಆಗುತ್ತಲೇ ಬಂತು. ಬೇಗ ಹೋಗುವ ಏರ್ಪಾಡ ಮಾಡು. ಆಯ್ತು ಕಿರಣ್. ಕಿರಣ್, ಸಂಪ್ರದಾಯದಂತೆ ನಮ್ಮ ತಂಗಿಯನ್ನು ನಿನ್ನ ಜೊತೆ ಸಂಸಾರ ಮಾಡಲಿಕ್ಕೆ ಕಳಿಸಿಕೊಡುತ್ತಿದ್ದೇವೆ. ಅವಳನ್ನು ಕೈ ಹಿಡಿದು ಕಾಪಾಡುವ ಜವಾಬ್ದಾರಿ ನಿನ್ನದು ಕಿರಣ್, ನಿನ್ನದು. ನೋಡು ಮಾಮ, ನೀವು ತಿಳಿದವರು, ನಾನು ಹೆಚ್ಚಿಗೆ ಹೇಳುವುದಿಲ್ಲ. ನಿಮ್ಮ ತಂಗಿಯನ್ನು ನೀವು ಎಷ್ಟು ಸಂತೋಷದಿಂದ ನೋಡಿಕೊಳ್ಳುತ್ತಿದ್ದು, ಅದಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು. ಕಿರಣ್, ಆದಷ್ಟು ಬೇಗನೆ ಕಳಿಸಿ ವ್ಯವಸ್ಥೆ ಮಾಡೋಣ. ನಡೆಯೋಣ.
ತಂಗಿ ಶಿಲ್ಪ, ತಂಗಿ ಶಿಲ್ಪ, ಈ ನಿನ್ನ ಅಣ್ಣನ ಮನೆಯಲ್ಲಿ ಮಲ್ಲಿಗೆ ಹೂವಿನಂತೆ ಬೆಳೆದಿರುವೆ. ಈ ನಿನ್ನ ಅಣ್ಣನಿಗೆ ಎಷ್ಟೇ ಬಡತನವಿದ್ದರೂ ನಿನಗೆ ಯಾವ ರೀತಿಯ ತೊಂದರೆಯಾಗದಂತೆ ನೋಡಿಕೊಂಡಿದ್ದೇನೆ. ತಂಗಿ, ನಮ್ಮೆಲ್ಲರನ್ನು ಬಿಟ್ಟು ಗಂಡನ ಮನೆಗೆ ಹೊರಟಿರುವೆ ತಾಯಿ, ಗಂಡನ ಮನೆಗೆ ಹೊರಟಿರುವೆ. ತಂಗಿ ಶಿಲ್ಪ, ನಿನ್ನ ಗಂಡ ಏನೋ ಒಳ್ಳೆಯವನೇ, ಆದರೆ ಆ ನಿನ್ನ ಮಾವ ಸ್ವಲ್ಪ ಮುಂಗೊಪ್ಪಿ. ಹೆತ್ತ ಮನೆಗೂ ಕೊಟ್ಟ ಮನೆಗೂ ಹೆಸರು ತರುವಂತ ಈ ನಿನ್ನ ಅಣ್ಣಂದರಿಗೆ ಒಳ್ಳೆ ಗರತಿ ತಂಗಿಯಾಗಿ ಬಾಳಮ್ಮ, ಒಳ್ಳೆ ಗರತಿ ತಂಗಿಯಾಗಿ ಬಾಳು. ಹೌದು ಶಿಲ್ಪ, ನಿನ್ನ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಒಳ್ಳೆಯ ಗೃಹಿಣಿಯಾಗಿ ನಡೆಯಬೇಕಾದ್ರೆ ಕೊಟ್ಟ ಮನೆಗೂ ಹುಟ್ಟಿದ ಈ ಮನೆಗೂ ಕೀರ್ತಿ ತರುವಂತ ಸದ್ಗೃಹಿಣಿಯಾಗಿ ಬಾಳಮ್ಮ. ಆಗ್ಲಿ ಅತ್ತಿಗೆ, ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ನಾನು ಕೀರ್ತಿ ತರುತ್ತೇನೆ ಹೊರತು ಕಳಂಕ ಯಾವತ್ತೂ ತರುವುದಿಲ್ಲ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನನಗಷ್ಟೇ ಸಾಕು ಅತ್ತಿಗೆ. ಅಣ್ಣ, ತಂಗಿ, ತಂಗಿ ಶಿಲ್ಪ, ಈ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೊರಟಿರುವೆ ತಾಯಿ. ಆ ನಿನ್ನ ಗಂಡನ ಮನೆಯಲ್ಲಿ ಗಂಡನಿಗೆ ತಕ್ಕ ಹೆಂಡತಿಯಾಗಿ
ಮಾವನವರಿಗೆ ಮುದ್ದಿನ ಸೊಸೆಯಾಗಿ ಬಾಳಮ್ಮ. ತಂಗಿ, ಈಗ ನೀನು ಮುತ್ತೈದೆಯಾಗಿರುವ ಹೆಣ್ಣು. ಮುತ್ತೈದೆಯಾದ ನಿನ್ನಲ್ಲಿ 5 ರತ್ನ, ಖಚಿತವಾದ ರತ್ನಗಳು ಅಡಗಿಕೊಂಡಿವೆ ಅಮ್ಮ. ಈ ನಿನ್ನ ಹಣೆಯಲ್ಲಿ ಶೋಭಿಸುತ್ತಿರುವ ಆ ತವರು ಮನೆಯ ಕುಂಕುಮ ಮೊದಲನೆಯ ಮುತ್ತು. ಮೂಗಿನಲ್ಲಿರುವ ಮುಗೋತಿ ಇದು 2ನೆಯ ಮುತ್ತು. ಕೈಯಲ್ಲಿರುವ ಹಸಿರು ಬಳೆಗಳು 3ನೆಯ ಮುತ್ತು. ಕೊರಳಲ್ಲಿರುವ ಮಾಂಗಲ್ಯ ಇದು 4ನೆಯ ಮುತ್ತು. ಕಾಲಲ್ಲಿರುವ ಕಾಲುಂಗುರು ಇದು 5ನೆಯ ಮುತ್ತು. ಈ 5 ಮುತ್ತುಗಳನ್ನು ಹೊಂದಿರುವ ನೀನು ಎಷ್ಟೇ ತೊಂದರೆಯಾದರೂ, ಏನೇ ಕಷ್ಟ ಬಂದರೂ ಈ ನಿನ್ನ ಮುತ್ತೈದೆತನ ಮಾತ್ರ ಮರೆಯಬೇಡ ತಂಗಿ. ಮುತ್ತೈದೆತನ ಮಾತ್ರ ಮರೆಯಬೇಡ. ಹೌದಮ್ಮ, ನಿನ್ನ ಅಣ್ಣ ಹೇಳಿದಂತೆ ಮುತ್ತೈದೆಯ ಈ 5 ಮುತ್ತುಗಳನ್ನು ಮರೆತು ನೀನು ನಡೆದಿದ್ದೆ. ಆದರೆ ಗಂಡನ ಮನೆಯಲ್ಲಿ ಗಂಡಾಂತರ ತಪ್ಪಿದ್ದಲ್ಲಮ್ಮ. ಹೌದು ತಂಗಿ ಶಿಲ್ಪ, ಈ 5 ಮುತ್ತುಗಳು ನಿನ್ನ ಬಾಳಿನ ಕಲ್ಪವೃಕ್ಷಗಳಮ್ಮ. ಈ 5 ಮುತ್ತುಗಳನ್ನು ನೀನು ಚೆನ್ನಾಗಿ ಅರಿತುಕೊಂಡ್ರೆ ಜೀವನ ಪರ್ಯಂತ ಸಂಸಾರದಲ್ಲಿ ಸುಖವಾಗಿ ಇರಬಹುದು ತಂಗಿ, ಸುಖವಾಗಿ ಇರಬಹುದು. ಆಯ್ತಣ್ಣ, ಈ 5 ಮುತ್ತುಗಳಿಗೆ ನಾನು ಕಳಂಕ ಬಾರದ ಹಾಗೆ ಆ ಮನೆಯಲ್ಲಿ ನಾನು ಮುತ್ತೈದೆಯಾಗಿ ಬಾಳುತ್ತೇನಣ್ಣ, ಮುತ್ತೈದೆಯಾಗಿ ಬಾಳುತ್ತೇನೆ. ನೀವು ಆಶೀರ್ವಾದ ಮಾಡಿ ಅಣ್ಣ.